ಮಂಡ್ಯದವರು ಛತ್ರಿಗಳು ಎಂಬ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ವ್ಯಾಪಕ ಆಕ್ರೋಶ ನಿನ್ನೆಯಿಂದ ಕೂಡ ವ್ಯಕ್ತ ಆಗ್ತಾ ಇದೆ. ರೈತ ಸಂಘಟನೆಗಳು ಕೂಡ ಈಗ ಮುಂದೆ ಬಂದು ಒಂದು ಡೆಡ್ಲೈನ್ ಅನ್ನು ಕೊಟ್ಟಿದೆ. ಇಷ್ಟರಲ್ಲಿ ನೀವು ಕ್ಷಮೆಯನ್ನ ಕೇಳಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತ. ಸೊ ಈ ಛತ್ರಿ ಸಂಘರ್ಷ ಎಲ್ಲಿ ತನಕ ಬಂದಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಮಂಡ್ಯದವರು ಛತ್ರಿಗಳೆಂಬ ಡಿಕೆಶಿ ಹೇಳಿಕೆಗೆ ವ್ಯಾಪಕ ಟೀಕೆ. ಮಂಡ್ಯ ಜನತೆಯ ಕ್ಷಮೆಯಾಚನೆಗೆ ಹೆಚ್ಚಿದ ಒತ್ತಡ. ಕ್ಷಮೆ ಯಾಚಿಸದಿದ್ರೆ ಹೋರಾಟ ಫಿಕ್ಸ್ ಎಂದ ರೈತರು. ಮಂಡ್ಯ ಅಂದ್ರೆ ಕಬ್ಬು, ಕನ್ನಡ ಭಾಷೆಗೆ ಬ್ರಾಂಡ್ ಅಂಬಾಸಿಡರ್ ಇದ್ದ ಹಾಗೆ. ಇಲ್ಲಿನ ಜನರು ಅತಿ ಹೆಚ್ಚು ರಾಜಕೀಯ ಕ್ಷೇತ್ರದ ಕಡೆ ಬಲವನ್ನ ಇಟ್ಟಿದ್ದಾರೆ. ಇದೇ ಕಾರಣಕ್ಕೆ ಚುನಾವಣೆಗಳು ಬಂದಾಗ ಇಡೀ ಇಂಡಿಯಾವೇ ಮಂಡ್ಯ ಕಡೆ ತಿರುಗಿ ನೋಡುತ್ತವೆ. ಇಂತಹ ಜಿಲ್ಲೆಯ ಹೆಸರನ್ನ ಬಳಸಿಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಛತ್ರಿಗಳು ಎಂಬ ಪದ ಬಳಕೆ ಮಾಡಿರುವುದು ಇದೀಗ ವ್ಯಾಪಕ ಟೀಕೆ ಹಾಗೂ ಆಕ್ರೋಶಕ್ಕೆ ಕಾರಣವಾಗುತ್ತಿದೆ. ತಾಳ್ಮೆಯಿಂದ ಇರಬೇಕು. ಇಷ್ಟೊತ್ತನೆ ನಾನೇ ಇದ್ದೀನಿ, ನಿಮ್ಗೆ ಪೇಷನ್ಸ್ ಇರಬೇಕು. ಆ ಪಾವಟ ಇಳಿರಾವೆಲ್ಲ ನಿಮ್ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಸೋ ಕೆಳಗಡೆ, ಆಮೇಲೆ ಕೊಡೋ ಅಂತ ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸಬೇಕು. ಕಳೆದ ವಿಧಾನಸಭಾ ಚುನಾವಣೆ ವೇಳೆ ಡಿಕೆ ಶಿವಕುಮಾರ್ ಅವರು ಮಂಡ್ಯ ಜನರಿಗೆ ಪ್ರಾರ್ಥನೆ ಮಾಡಿದರು. ನಾನು ಒಬ್ಬ ಒಕ್ಕಲಿಗ, ನಾನು ನಿಮ್ಮ ಮನೆಯ ಮಗ. ದೇವೇಗೌಡರಿಗೆ, ಎಸ್ಎಂ ಕೃಷ್ಣ ಅವರಿಗೆ, ಕುಮಾರಸ್ವಾಮಿ ಅವರಿಗೆ ಅಧಿಕಾರ ಕೊಟ್ಟಿದ್ದೀರಾ. ಈಗ ನಿಮ್ಮ ಮಗ ಕನಕಪುರದ ಡಿಕೆ ಶಿವಕುಮಾರ್ಗೂ ಒಂದು ಅವಕಾಶ ಕೊಡಿ, ನನಗೂ ಪೆನ್ನು ಪೇಪರ್ ಕೊಡಿ ಎಂದು ಮಂಡ್ಯ ಜನರಲ್ಲಿ ಡಿಕೆಶಿ ಕೇಳಿಕೊಂಡಿದ್ರು. ಇದರ ಪ್ರತಿಫಲವಾಗಿ ಮಂಡ್ಯ ಜನ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಎಂದು 7 ಕ್ಷೇತ್ರಗಳ ಪೈಕಿ 5 ಕಾಂಗ್ರೆಸ್ ಶಾಸಕರು ಹಾಗೂ ಓರ್ವ ಕಾಂಗ್ರೆಸ್ ಬೆಂಬಲಿತ ಶಾಸಕರನ್ನ ಗೆಲ್ಲಿಸಿದ್ರು. ಹೌದಪ್ಪ, ನನ್ ಮತ ಜಾಸ್ತಿ ಇದೆ, ನನ್ನ ಮತ ಇದ್ರೆ ಕಡಿಮೆ ಮಾಡಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದೆ ಛತ್ರಿ? ಇವಾಗೇನು ನೋಡಿದ್ದೇವೆ, ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವು ಕಳ್ಳನ ಮಗನೇ ಅಂತ ಹೇಳ್ತಾರೆ, ಸುಳ್ಳನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಇದು ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಅಧಿಕಾರದ ಮದ ಇವರ ನೆತ್ತಿಗೆ ಏನಿದೆ ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನ ಪ್ರಶ್ನೆನೂ ಮಾಡಬೇಕು. ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ. ಏನ್ ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ 2ನೇ ಅತಿ ಶ್ರೀಮಂತ ಶಾಸಕ ಅವರು. ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ. ಡಿಕೆಶಿಗೆ ಇಷ್ಟೆಲ್ಲ ಮಾಡಿರುವ ಮಂಡ್ಯ ಜಿಲ್ಲೆಯ ಜನರನ್ನ ಛತ್ರಿಗಳು ಎಂದು ಹೇಳಿರೋದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ. ಸಾರ್ವಜನಿಕರು, ರೈತ ಸಂಘಟನೆ, ಪ್ರಗತಿಪರ ಸಂಘಟನೆ, ಕನ್ನಡ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಡಿಕೆಶಿ ಮಂಡ್ಯ ಜನರನ್ನ ಛತ್ರಿಗಳು ಎಂದಿದ್ದಾರೆ. ನಿಜವಾಗಿ ಡಿಕೆ ಶಿವಕುಮಾರ್ ಅಂತಾರಾಜ್ಯ ಛತ್ರಿ. ಡಿಕೆ ಶಿವಕುಮಾರ್ ಈ ಕೂಡಲೇ ಮಂಡ್ಯ ಜನರ ಕ್ಷಮೆ ಕೇಳಬೇಕು. ಇದಕ್ಕೆ ಸೋಮವಾರ ಸಂಜೆಯವರೆಗೆ ಡೆಡ್ಲೈನ್ ನೀಡಲಾಗಿದೆ. ಒಂದ್ ವೇಳೆ ಕ್ಷಮೆ ಕೇಳದಿದ್ರೆ ಮಂಗಳವಾರ ಮಂಡ್ಯದಲ್ಲಿ ಎಲ್ಲಾ ಸಂಘಟನೆಗಳು ಹಾಗೂ ಪಕ್ಷಾತೀತವಾಗಿ ಛತ್ರಿ ಚಳವಳಿ ನಡೆಸುವುದಾಗಿ ವಾರ್ನಿಂಗ್ ನೀಡಿದ್ದಾರೆ. ಮಂಡ್ಯದ ಜನತೆಯ ಛತ್ರಿಗಳು ಅಂತ ಅಂದಿರೋದು ನಿಜವಾಗ್ಲೂ ಒಂದು ಅವಮಾನ ಮಾಡಿದಂಥ ವಿಚಾರ ಆಗಿದೆ. ಈ ವಿಚಾರವಾಗಿ ನಾವು ಏನು ಮಂಗಳವಾರದೊಳಗೆ ಅವರು ಕ್ಷಮೆ ಕೇಳಲಿಲ್ಲ ಅಂದರೆ ಉಗ್ರವಾದ ಪ್ರತಿಭಟನೆಯ ಛತ್ರಿ ಹಿಡ್ಕೊಂಡು ನಾವು ಪ್ರತಿಭಟನೆ ಮಾಡ್ತೀವಿ. ಸಂಜೆ ಟ್ಯಾಕ್ಸ್ ಸರ್ಕಲಲ್ಲಿ ನಿಜವಾಗ್ಲೂ ಮಂಡ್ಯದ ಜನತೆಯ ಗೌರವ ಪಡೆದು ಮಂಡ್ಯ ಜನತೆ ಬಗ್ಗೆ ಛತ್ರಿಗಳು ಅಂತ ಹೇಳುವಂಥ ಪದಗಳದೆಲ್ಲ ನಿಜವಾದ ಆ ಪದ ಅವರು ಉಪಮುಖ್ಯಮಂತ್ರಿ ಆಗಿ ಅವ್ರ ಬಾಯಿಲಿ ಬರುವಂಥದ್ದಲ್ಲ. ಅವರು ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಧಕ್ಕೆ ತರುವಂಥದ್ದು. ಅವರು ಉಪಮುಖ್ಯಮಂತ್ರಿ ಆಗಿರೋದ ಕಾಂಗ್ರೆಸ್ ಸರ್ಕಾರ ನಿಜವಾಗ್ಲೂ ಇದ್ರ ಬಗ್ಗೆ ಗೌರವ ಇದ್ದರೆ ಖಂಡಿತವಾಗಿ ಹೇಳ್ತೀನಿ, ಆ ಹುದ್ದೆಯಿಂದ ಅವರ ವಜಾ ಮಾಡಿ ತಕ್ಷಣ ರಾಜೀನಾಮೆ ಕೊಡಬೇಕು ಅಂತ ಈ ಮೂಲಕ ಅವ್ರಿಗೆ ಒತ್ತಾಯ ಮಾಡ್ತೀನಿ. ಒಟ್ಟಾರೆ ಡಿಕೆ ಶಿವಕುಮಾರ್ ಮಂಡ್ಯ ಜನರು ಛತ್ರಿಗಳು ಅಂತ ಪ್ರೀತಿಯಿಂದಲೋ ಬಾಯ್ ತಪ್ಪಿಯೋ ಉದ್ದೇಶಪೂರ್ವಕವಾಗಿಯೇ ಹೇಳಿದ್ದಾರೋ ಗೊತ್ತಿಲ್ಲ. ಇದೀಗ ಕನಕಪುರದ ಬಂಡೆ ವಿರುದ್ಧ ಸಕ್ಕರೆ ನಾಡಿನಲ್ಲಿ ಆಕ್ರೋಶ ವ್ಯಕ್ತವಾಗ್ತಿರೋದು ಸುಳ್ಳಲ್ಲ. ಈಗಲಾದ್ರೂ ಡಿಕೆ ಶಿವಕುಮಾರ್ ಕ್ಷಮೆ ಯಾಚಿಸ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.